ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರಪಕ್ಷಿ ನವಿಲನ್ನು ಬಿಡದ ಪಾಪಿಗಳು, ಹಲಾಲ್ ಮಾಡಿ ಅಕ್ರಮ ಮಾಂಸ ಮಾರಾಟ ದಂಧೆ. ಬೆಂಗಳೂರಿನ ಅರಣ್ಯ ಸಂಚಾರಿ ದಳದಿಂದ ಆರೋಪಿ ಬಂಧನ. 3 ಕೆಜಿ ನವಿಲು ಮಾಂಸ, ನವಿಲು ಮೊಟ್ಟೆ, ಮೂಳೆ ವಶ, 1 ನವಿಲು ರಕ್ಷಣೆ. ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಗೆ ತೇಜೋವಧೆ ಮಾಡಿದ ಆರೋಪ. ಗಣೇಶ್ ಆರಾಧ್ಯ ಎಂಬಾತನ ಮೇಲೆ ಚಪ್ಪಲಿಯಿಂದ ಅಟ್ಯಾಕ್ ಮಾಡಿದ ಮಹಿಳೆ ನೇತ್ರ. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯ ಗ್ರಂಥಿಗೆ ಅಂಗಡಿಯಲ್ಲಿ ಘಟನೆ. ಕಣಿವೆಯಲ್ಲಿ ಭೀಕರ ಅಪಘಾತ. ಮುಖಾಮುಖಿ ಡಿಕ್ಕಿಯಾದ 2 ಲಾರಿಗಳು. ಬಸ್ ಓವರ್ಟೇಕ್ ಮಾಡಲು ಹೋಗಿ ಹಾಲಿನ ಟ್ಯಾಂಕರ್ಗೆ ಡಿಕ್ಕಿ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆ ಬಂದ್. ಕಿಲೋಮೀಟರ್ ಗಟ್ಟಲೆ ವಾಹನಗಳ ಸಾಲು. ಸಾಂಬಾರಿನಲ್ಲಿ ಹುಳು ಪತ್ತೆ. ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ. ಜೈಭೀಮ್ ಪದವಿ ಸರ್ಕಾರಿ ಹಾಸ್ಟೆಲ್ ಊಟದಲ್ಲಿ ಹುಳುಗಳು. ಆಡಳಿತದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ವಾರ್ತೆಗಳ ವಿವರ. ಗೌರವಿಸಬೇಕಾದ ರಾಷ್ಟ್ರಪಕ್ಷಿ ನವಿಲನ್ನೇ ಅಕ್ರಮವಾಗಿ ಬೇಟೆಯಾಡಿ ಅದನ್ನ ಹಲಾಲ್ ಮಾಡಿ ಅದರ ಮಾಂಸವನ್ನ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಜಾಲ ಪತ್ತೆಯಾಗಿದೆ. ಇದರಿಂದ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ಹಲಾಲ್ ಮಾಡಿದ ನವಿಲಿನ ಮಾಂಸ, ಮೂಳೆ ಸೇರಿದಂತೆ 1 ಜೀವಂತ ನವಿಲನ್ನ ರಕ್ಷಣೆ ಮಾಡಿದ ಘಟನೆ ನಡೆಯಿತು. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಹೀಗೆ ಕಾಡಿನಲ್ಲಿ ಸ್ವಚ್ಛಂದವಾಗಿ ಕುಣಿದು ಕುಪ್ಪಳಿಸಿ ನಾಟ್ಯ ಮಯೂರಿ ಮಾಡಬೇಕಾದ ರಾಷ್ಟ್ರಪಕ್ಷಿ ನವಿಲುಗಳು ಮಾನವನ ಬಾಯಿ ರುಚಿಯ ದುರಾಸೆಗೆ ಬಲಿಯಾಗಿ ಮಾಂಸದ ಮುದ್ದೆಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಬಯಪ್ಪನಹಳ್ಳಿ ಗ್ರಾಮದ ಬಳಿ ಕಾಡಿನಲ್ಲಿ ನವಿಲುಗಳನ್ನು ಅಕ್ರಮವಾಗಿ ಬೇಟೆಯಾಡಿ ತೋಟದ ಮನೆಯೊಂದರಲ್ಲಿ ನವಿಲುಗಳ ಮಾಂಸವನ್ನ ಸಂಗ್ರಹಿಸಿರುವ ಬಗ್ಗೆ ಬೆಂಗಳೂರಿನ ಅರಣ್ಯ ಸಂಚಾರಿ ದಳಕ್ಕೆ ಮಾಹಿತಿ ಬಂದಿತ್ತು. ಇದರಿಂದ ಎಚ್ಚೆತ್ತ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ತೋಟದ ಮನೆಯ ಒಳಗೆ ಹೋದ್ರೆ ಮನೆಯಲ್ಲಿ ಹಲಾಲ್ ಮಾಡಿ ಸಂಗ್ರಹಿಸಿದ 3 ಕೆಜಿ ನವಿಲಿನ ಮಾಂಸ, ಮೂಳೆ, ರೆಕ್ಕೆ, ಪುಕ್ಕಗಳು ಸಿಕ್ಕಿವೆ. ಜೊತೆಗೆ 1 ಜೀವಂತ ನವಿಲನ್ನ ರಕ್ಷಣೆ ಮಾಡಲಾಗಿದೆ. ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡೋದು ನೋಡೋದಕ್ಕೆ ಚೆಂದ. ಅದರಲ್ಲಿ ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಅದು ಮಳೆ ಬರುತ್ತೆ ಅಂದಾಗ, ಖುಷಿಯಾದಾಗ ಅದು ಡ್ಯಾನ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ನಡುವೆ ನವಿಲುಗಳನ್ನು ಕೆಲವರು ತಿನ್ನೋಕೆ ಉಪಯೋಗಿಸ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತು ನಮಗೆ. ಅದರ ಪಕ್ಕಗಳಿಗೋಸ್ಕರ ಸಾಯಿಸ್ತಾರೆ ಅನ್ನೋದು ಗೊತ್ತಿತ್ತು. ಆದರೆ ಈ ಜನಗಳು ಎಷ್ಟು ಮುಟ್ಟಾಳತನದಿಂದ ಕೆಲಸಗಳು ಮಾಡ್ತಾಯಿದ್ದಾರೆ ಅಂದರೆ, ವಶೀಕರಣ ಮಾಡ್ಕೊಳ್ಳೋಕ್ಕೆ ಮಾಟ ಮಂತ್ರಕ್ಕೋಸ್ಕರ ಸಾಯಿಸ್ತಾ ಇದ್ದಾರೆ ಅಂದರೆ, ಒಂದು ಜೀವ ತೆಗೆದು ಅದರಿಂದ ಏನು ಮಾಟ ಮಂತ್ರ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಐಡಿಯಾ ಇಲ್ಲ. ಅದಕ್ಕೋಸ್ಕರ ಕೊಲ್ತಾ ಇದ್ದಾರೆ. ಇದು ರಾಷ್ಟ್ರ ಪಕ್ಷಿ, ಅದರಿಂದ ಶೆಡ್ಯೂಲ್ 1ಗೆ ಬರುತ್ತೆ. ಇದು ತುಂಬ ಅಪರಾಧ ಮಾಡ್ದಂಗೆ. ನಮ್ಮ ರಾಷ್ಟ್ರ ಪಕ್ಷಿ ಮನೇಲೊಬ್ಬ ಹಿರಿಯ ಸದಸ್ಯನ ಸಹ ಹೆಂಗೆ ಸಾಯಿಸಿದ್ರೆ ಎಷ್ಟು ಶಿಕ್ಷೆ ಇದೆಯೋ. ಇನ್ನು ತೋಟದ ಮನೆ ಸೊರೈನ್ ಬೇಗಂ ಎನ್ನುವರಿಗೆ ಸೇರಿದೆ. ಸೊರೈನ್ ಬೇಗಂ ತಮ್ಮ ಸಾದಿಕ್ ಪಾಷಾ ನವಿಲುಗಳನ್ನು ಬೇಟೆಯಾಡಿ ಅದರ ಮಾಂಸವನ್ನ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಮತ್ತೊಂದೆಡೆ ನವಿಲುಗಳ ಮೂಳೆಗಳನ್ನು ಮಾಟ ಮಂತ್ರದಲ್ಲಿ ವಶೀಕರಣ ಮಾಡೋರಿಗೆ ನೀಡುತ್ತಿರುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅಸಲಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಯಾಕೆ ನವಿಲುಗಳ ಮೂಳೆಗಳನ್ನು ಬಳಸುತ್ತಾರೆ ಅಂತ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಜ್ಯೋತಿಷಿ ವಾಸು ಅವರು ಮಾಹಿತಿ ನೀಡಿದ್ರು. ವನ್ಯ ಮೃಗಗಳನ್ನ ದಯವಿಟ್ಟು ಬಲಿ ಕೊಡಬಾರ್ದು. ಅದರಿಂದ ಬಹಳ ತಪ್ಪಾಗುತ್ತೆ. ಬಳಸ್ತಾರೆ, ವನ್ಯ ಮೃಗಗಳನ್ನ ಬಳಸ್ತಾರೆ, ನವಿಲನ್ನ ಬಳಸ್ತಾರೆ, ಕಾಡು ಹಂದಿನ ಬಳಸ್ತಾರೆ, ಕಾಡು ಹಂದಿ ಮುಳ್ಳನ್ನು ಬಳಸ್ತಾರೆ. ಅವೆಲ್ಲ ಸಿಗಬೇಕಾದ್ರೆ ಅದನ್ನು ಸಾಯಿಸಿ ಹೊರತು ಅದೆಲ್ಲ ಇದು ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ಅದನ್ನು ಒಂದು ವಶೀಕರಣಕ್ಕೋಸ್ಕರ ಬಳಸ್ತಾರೆ. ಮತ್ತು ಅವಿಚಾರ ಅಂದರೆ ಯಾರಿಗಾನ ಒಂದು ತೊಂದರೆ ಆಗಲಿ ಅನ್ನೋ ಒಂದು ತೊಂದರೆ ಮಾಡೋದಕ್ಕೋಸ್ಕರ ಬಳಸ್ತಾರೆ.
ಕಾಡಿನಲ್ಲಿ ಬಲೆ ಹಾಕಿ ನವಿಲುಗಳನ್ನು ಬೇಟೆಯಾಡುವ ಕಿರಾತಕರು ನವಿಲಿನ ಮಾಂಸಕ್ಕೆ ಹಲಾಲ್ ಮಾಡಿ ಅಕ್ರಮವಾಗಿ ಮಾರಾಟ ಮಾಡುವ ದಂಧೆ ಬಯಲಾಗಿದೆ. ಸದ್ಯ ಆರೋಪಿ ಸಾದಿಕ್ ಪಾಷಾನನ್ನ ಜೀವಿ ಸಂರಕ್ಷಣಾ ಕಾಯ್ದೆಯಡಿ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ಕೋಳಿಗಳಂತೆ ನವಿಲುಗಳನ್ನು ಮುರಿದು ತಿಂದ್ರೆ ನವಿಲುಗಳ ಸಂತತಿ ಕಾಣೆಯಾದರೂ ಆಶ್ಚರ್ಯವೇನಿಲ್ಲ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಯ ತಾಯಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ತೇಜೋವಧೆ ಮಾಡಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಅಖಿಲ ಕರ್ನಾಟಕ ವೀರಶೈವ ಪುರೋಹಿತರ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ನಗರದ ಬಜಾರ್ ರಸ್ತೆಯಲ್ಲಿರುವ ಗ್ರಂಥಿಗೆ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಅಷ್ಟಕ್ಕೂ ಅದೇನು ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಯ ತಾಯಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ತೇಜೋವಧೆ ಮಾಡಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರು ಅಖಿಲ ಕರ್ನಾಟಕ ವೀರಶೈವ ಪುರೋಹಿತರ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮೇಲೆ ಚಪ್ಪಲಿಯಿಂದ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ನಗರದ ಬಜಾರ್ ರಸ್ತೆಯಲ್ಲಿರುವ ಗ್ರಂಥಿಗೆ ಅಂಗಡಿಯಲ್ಲಿ ಈ ಘಟನೆ ನಡೆದಿದ್ದು ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಅಷ್ಟಕ್ಕೂ ಅದೇನು ಅದೆಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಗ್ರಂಥಿಗೆ ಅಂಗಡಿ ಮಾಲೀಕ ಹಾಗೂ ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ನಿಸ್ವಾರ್ಥ ಸೇವಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗಣೇಶ್ ಆರಾಧ್ಯ ಅವರ ಮೇಲೆ ದೇವನಹಳ್ಳಿ ಮೂಲದ ನೇತ್ರ ಎಂಬ ಮಹಿಳೆ ಹಾಗೂ ಅವರ ಕುಟುಂಬಸ್ಥರು ದಿಢೀರ್ ದಾಳಿ ನಡೆಸಿದ್ದಾರೆ. ಇನ್ನು ವೀರಶೈವ ಲಿಂಗಾಯತ ಅರ್ಚಕರ ಸಂಘದ ವಿಚಾರದಲ್ಲಿ ಗಣೇಶ್ ಆರಾಧ್ಯ ಮತ್ತು ನೇತ್ರ ಕುಟುಂಬದ ನಡುವೆ ಕಳೆದ ಹಲವು ದಿನಗಳಿಂದ ಭಿನ್ನಾಭಿಪ್ರಾಯಗಳಿದ್ದು ಇದೇ ವಿಷಯವಾಗಿ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪರ ವಿರೋಧದ ಮಾತಿನ ಸಮರ ನಡೆಯುತ್ತಿತ್ತು. ಹಲವು ಬಾರಿ ಇಬ್ಬರು ಫೇಸ್ಬುಕ್ ಲೈವ್ ಮೂಲಕ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ರು ಎನ್ನಲಾಗಿದೆ. ಈ ನಡುವೆ ತನ್ನ ತಾಯಿ ಬಗ್ಗೆ ಫೇಸ್ಬುಕ್ ಲೈವ್ನಲ್ಲಿ ಅವಹೇಳನಕಾರಿ ಪದಗಳನ್ನು ಬಳಸಿ ನಿಂದನೆ ಮಾಡಲಾಗಿದೆ ಎಂದು ಆರೋಪಿಸಿರುವ ನೇತ್ರ ಕುಟುಂಬಸ್ಥರೊಂದಿಗೆ ಗ್ರಂಥಿಗೆ ಅಂಗಡಿಗೆ ತೆರಳಿ ಗಣೇಶ್ ಆರಾಧ್ಯ ಅವರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ನನ್ನ ಬಗ್ಗೆ 8 ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡಿದ್ದೀನಿ ಅಂತ ಸುಳ್ಳು ಆರೋಪನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟ. ಅದನ್ನು ನಾನು ಶಾಂತ ಚಿತ್ತದಿಂದ ಇವನೇನೋ ಮೂಲೆಯಲ್ಲಿ ಕೂತ್ಕೊಂಡು ಟಿನ್ 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 ಅಂತ ಮಾತಾಡ್ದ. ನಾನು ಬಂದು ನೇರವಾಗಿ ಏನಪ್ಪ ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ಯಾ ಸರಿನಾ ಅಂತ ಕೇಳೋಕೆ ಬಂದರೆ ಯಾವಳ ನೀನು ಕೇಳೋಕೆ ನಾನು ಅಂದ್ಬಿಟ್ಟು ದಡ 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 ಅಂತ ಓಡ್ಬಿಟ್ಟ. ಹೋದ್ಮೇಲೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಬಂದ. ಅವ್ರೇನಂದ್ರು ಇಲ್ಲೇನು ಮಾಡಬಾರ್ದಮ್ಮ ಬನ್ನಿ ಸ್ಟೇಷನ್ಗೆ. ನಾವು ಸಾವಧಾನದಿಂದ ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಿದ್ದೀವಿ. ಮತ್ತೊಂದು ಲೈವ್ ಬಿಟ್ಟವನೆ ಬಂದರು, ಓಡ್ಬಿಟ್ರು ಪೊಲೀಸವ್ರು ಎತ್ತಾಕೊಂಡು ಹೋಗ್ಬಿಟ್ರು. ನೀವು ಕರೆಕ್ಟಾಗಿ ನಿಮ್ಮ ಅಪ್ಪನ ಪಕ್ಕದಲ್ಲೇ ಈ ನಾಯಿ ಇವನು ಚಿತ್ತೆ ಮಾಡ್ಬೇಕಂತಾನೆ ಬಂದಿದ್ದು. ನಾನು ನನ್ನ ಬಗ್ಗೆ ಮಾತಾಡಿದಾಗ್ಲೂ ನಾನು ಏನೋ ಹೋಗ್ಲಿ ಪಾಪ ಅಂತ ಸಮಾಧಾನದಿಂದ ಕೆಳಗೆ ಬಂದಿದ್ದೆ. ಸೋಷಿಯಲ್
ಮೀಡಿಯಾದಲ್ಲಿ ಎಷ್ಟು ಜನ ನೋಡ್ತಾರೆ. ಇವ್ರು ಬಂದು ಕೇಳಿ ನನ್ನ ಸಮಾಧಾನ ಮಾಡಿ 4 ಮೂಲೆ ಗೋಡೆಯಲ್ಲಿ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತಾರೆ. ನನ್ನ ತಾಯಿ ಮಾನ ಹರಣ ಮಾಡಿದಾನಲ್ಲ, ನಾವು ಒಬ್ಬೊಬ್ಬನಿಗೆ ಹುಟ್ಟಿರೋದು, ಅರ್ಥ ಆಯ್ತಾ? ಆ ವಿಷಯನ ಪೊಲೀಸರಲ್ಲ ನಾನು ಇತ್ಯರ್ಥ ಮಾಡಬೇಕು. ನನ್ನ ಮರ್ಯಾದೆ ಹೋಗಿರೋದಿಲ್ಲ. ವಾಗ್ವಾದ ತಾರಕಕ್ಕೇರಿದ ವೇಳೆ ನೇತ್ರ ಚಪ್ಪಲಿಯಿಂದ ಹಲ್ಲೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ವೇಳೆ ಸ್ಥಳದಲ್ಲಿದ್ದ ಟ್ರಾಫಿಕ್ ಪೊಲೀಸರು ಮಧ್ಯಪ್ರವೇಶಿಸಿ ಗಲಾಟೆಯನ್ನ ಶಮನಗೊಳಿಸಿದ್ದಾರೆ. ಬಳಿಕ ಎರಡೂ ಕಡೆಯವರನ್ನ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಲಾಗಿದೆ. ನನ್ನ ತಮ್ಮವರು ಇವ್ರ ಯಜಮಾನರೆಲ್ಲ ಸಂಘ ಕಟ್ಕೊಂಡಿದ್ದಾರೆ. ಆ ಸಂಘದಲ್ಲಿ ಅವ್ರಿಗೇನೋ ಬಂದಿದೆ ಸಮಸ್ಯೆ, ಅವ್ರು ಅಷ್ಟರಲ್ಲೇ ಇರಬೇಕು. ನನ್ನ ತಂಗಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರೆ. ಮಕ್ಕಳನ್ನೇನೋ ಅಬೋಷನ್ ಮಾಡ್ತಿದ್ದಾಳೆ, ಹಂಗೆ ಹಿಂಗೇನೋ ಅವ್ನು ಮೋಹನ್ ಏನೋ ಅದ್ರ ಬಗ್ಗೆ ಒಪ್ಕೊಂಡ್ಲಿಲ್ಲ ಅಂತ ಅದು ಪ್ರೂವ್ ಮಾಡ್ಬೇಕು ಸರ್. ಅವರು ಅದನ್ನು ಕೇಳಕ್ಕೆ ನೆನ್ನೆ ಬಂದರೆ ಕೆಟ್ಟದಾಗೆಲ್ಲ ಮಾತಾಡಿ ಓಡೋಲ್ಟೋದ. ಸರಿ ಆಯಿತು, ಪೊಲೀಸವ್ರು ಬಂದರು. ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಇತ್ಯರ್ಥ ಮಾಡ್ಕೊಳ್ರಮ್ಮ ಅಂತಂದರು. ಸರಿ ಸರ್ ಆಯಿತು ಅಂತೇಳಿ ಅವ್ರ ಮಾತು ಕೇಳ್ಕೊಂಡು ನಾವು ಹೊರಟೋದ್ವಿ. ಏನೂ ಮಾತಾಡಿಲ್ಲ. ಪೊಲೀಸ್ ಕಾನೂನಕ್ಕೆ ನಾವು ಭದ್ರಾಗಬೇಕು ಅಂತ. ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರಬೇಕಲ್ಲ ಸರ್. ಮತ್ತೆ ಲೈವ್ ಪೊಲೀಸರು ಒದ್ದೇಳ್ಕೊಂಡು ಹೋದ್ರು ಅವ್ರನ್ನೇ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಾವು NCR ಆಗಿದೆ. ನಿನ್ನೆ ನಾವು ಸಂಜೆ 6 ಗಂಟೆಗೆ ಹೋಗಿರೋದು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೆಳಿಗ್ಗೆ ಒಂದ್ಸತಿ ಹೋಗಿದ್ದೀವಿ. ಅಲ್ಲಿ ಮತ್ತೆ ರಿಪೋರ್ಟ್ ಕೇಳಿದ್ರಿ, ಎಲ್ಲಿ ಸರ್ ಫೋನ್ ಮಾಡಿದ್ರು. ಪಾಪ ಇವರಿಗೆ ಫೋನ್ ಮಾಡಿದ್ರು. ಇವ್ರು ಸಂಜೆ ಇವರು VIP ಇವರು 5 ಗಂಟೆ ತನಕ ನಾವು ಸಿಕ್ಕಲ್ಲ ಅಂತಂದ್ರು. 5 ಗಂಟೆ ಅದ್ರ ಮಧ್ಯದಲ್ಲಿ ತಿರ್ಗಾ ಇವ್ನು ಲೈವ್ ಬಂದು ಬಿಡ್ತಾ ಹೋಗೋದು ಹೆಣ್ಮಕ್ಳ ಬಗ್ಗೆ. ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ದಾನೆ ಸರ್. ನನಗೂ ತಾಯಿನೇ ಅವರು, ಸ್ವಂತ ತಾಯಿನೇ. ನಿನ್ನ ಗಂಡನ ಪಕ್ಕದಾಗ ಮಲ್ಕೊಂಡು ಹುಡ್ಸಿದ್ಯಾ ಇಲ್ಲ ಇನ್ನಾರ ಪಕ್ಕದಾಗ ಹುಡ್ಸಿದ್ಯಾ ಅಂತ ಕೇಳ್ತಾನಲ್ಲ. ಈ ಮಾತಿಗೆ ನಾವು ಅವ್ರಿಗೆ ಉತ್ತರ ಕೊಡ್ಲೇಬೇಕು ಸರ್. ಅವ್ನಿಗೆ ನಾವು ಎಳ್ಕೊಂಡು ಹೋಗ್ಲೇಬೇಕು ಸ್ಟೇಷನ್ಗೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಮುಂದಿನ ಕ್ರಮ ಕೈಗೊಳ್ಳುತ್ತಿದೆ. ಅಂತೇಳಿ ರಾಜ್ಯ ವೀರಶೈವ ಲಿಂಗಾಯತ ಅರ್ಚಕ ಬೋಧ ಸಂಘವನ್ನು ಕಟ್ಕೊಂಡಿದ್ದೀವಿ. ಕೆಲವು ದಿನಗಳಿಂದ ಈ ಸಂಘದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಏನು ನಾವು ಸದಸ್ಯತ್ವ ಪಡೆದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಏನು ಇಲ್ಲಿ ಬಂದು ಗಲಾಟೆ ಮಾಡ್ತಾಯಿದ್ದಾರೆ, ಅವರ ಮಗ ಮತ್ತು ಅವರ ಅಣ್ಣ ತಮ್ಮ ಶಿವಕುಮಾರ್ ಅಲಿಯಾಸ್ ಅಗೋರಿ ಶಿವ ಅಂತಂದ್ಬಿಟ್ಟು ಅವನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ವಿ. ಮಾಡಿದ ನಂತರ ಸಂಘದಲ್ಲಿ ಯಾವುದು ಒಳ್ಳೆಯ ಕೆಲಸಗಳು ಮಾಡಿದೆ, ಅವನು ಸಂಘನ ದುರುಪಯೋಗ ಪಡಿಸ್ಕೊಳಕ್ಕೆ ಇದು ಮಾಡಿದೆ. ಅದಕ್ಕೆ ನಾವು ಅವನು ತೆಗೆದ ನಂತರ ಅದನ್ನು ಜೀರ್ಣ ಮಾಡ್ಕೊಳಕ್ಕಾಗದೆ ಏನು ಅವನು ಲೀಗಲ್ಲಾಗಿ ಹೋಗಬೇಕು, ಅದನ್ನು ಹೋಗದೆ ನಮ್ಮ ಕುಟುಂಬದಲ್ಲಿ ಜಮೀನು ವ್ಯಾಜ್ಯಗಳು ನಡೀತಾ ಇತ್ತು. ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಊರಲ್ಲಿ ಬಂದು ನಮ್ಮ ಮನೆಗೆ ಅತಿಕ್ರಮಣ ಪ್ರವೇಶ ಮಾಡಿ ಅಲ್ಲಿ ನಮ್ಮ ತಾಯಿ ಅತ್ತಿಗೆ ಅಲ್ಲಿ ವಿಡಿಯೋಗಳು ಮಾಡಿಬಿಡೋದು, ನಮ್ಮ ಜಮೀನಿಗೆ ಹೋಗಿ ನಮ್ಮ ತಂದೆ ಸಮಾಧಿಗಳ ಹತ್ರ ಹೋಗಿ ವಿಡಿಯೋಗಳು ಮಾಡಿಬಿಡೋದು, ನನ್ನ ವಿರುದ್ಧ ಕೆಟ್ಟದಾಗಿ ಪ್ರಚಾರ ಮಾಡಿ ವಿಡಿಯೋಗಳು ಮಾಡೋದು ಎಲ್ಲ ಮಾಡ್ತಿದ್ದ. ಅಲ್ಲ ಇವ್ರು ನಮ್ಮವರೇ, ದೂರದ ಸಂಬಂಧಿಕರೇ. ನಮ್ಮ ಜನಾಂಗದವರೇ, ದೂರದ ಸಂಬಂಧಿಕರೇ. ಇದ್ರ ಜೊತೆ ಏನು ಅವನು ಶಿವಕುಮಾರ್ ಅಂತಿದ್ದಾನೆ, ಆ ಅಕ್ಕ ತಂಗಿಯರ್ನ ಇಬ್ಬರು ಕೊಟ್ಟಿದ್ದಾನೆ. ತಂಗಿ ಯಜಮಾನರು ಮೋಹನ್ ಅಂತಂದ್ಬಿಟ್ಟು ಅವನು ಈ ಇಬ್ಬರು ಅವನಿಗೆ ಮಕ್ಕಳಿದ್ದಾರೆ. ಒಬ್ಬರು ವಿಶೇಷ ಚೇತನ ವ್ಯಕ್ತಿ, ಒಬ್ಬರು ಮಗಳಿದ್ದಾರೆ. ಅದಾದ ನಂತರ ಇನ್ನೊಬ್ಬ ಗಂಡು ಮಗು ಆಗಿದ್ದಾನೆ. ಇದಕ್ಕೆ ಮಧ್ಯೆ ಅವರು ಯಾವುದೋ ಒಂದು ಮಗುವನ್ನು ಭ್ರೂಣಲಿಂಗ ಅಲ್ಲ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸಂಘದ ಹೆಸರಿನಲ್ಲಿ ನಾನು ಹಣ ದುರುಪಯೋಗ ಪಡಿಸ್ಕೊಂಡು ಅಂಗಡಿ ಮಾಡಿದ್ದೀನಿ. ಸಂಘದ ಹೆಸರಿನಲ್ಲಿ ನಾನು ಹಣವನ್ನು ಸುಮಾರು 16 ಲಕ್ಷ ಹಣವನ್ನು ಕೊಳ್ಳೆ ಹೊಡೆದು ಈ ಅಂಗಡಿ ಮಾಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಬಂದು ಅಪಪ್ರಚಾರ. ಇದು ಒಂದಲ್ಲ, ಇದು ಮೂರನೇ ಬಾರಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಏನಾದರೂ ಆ ಥರ ತಪ್ಪು ಮಾಡಿದ್ರೆ ಇಲ್ಲ ಸರ್. ವಿಡಿಯೋ ಅಂತಂತಂದರೆ ಅವರು ಯಜಮಾನ್ರ ಬಗ್ಗೆ ಮಾತಾಡಬೇಕಾದ್ರೆ ಏನು ಅದನ್ನು ಹೇಳಿದರು, ಈ ಥರ ಭ್ರೂಣಲಿಂಗ ಪತ್ತೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದನ್ನು ನಾನು ಹೇಳಿದ್ದೆ. ಅದನ್ನು ಅರ್ಥೈಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಆರಂಭವಾದ ಮಾತಿನ ಸಮರ ನೇರವಾಗಿ ಹಲ್ಲೆ ಮತ್ತು ಗಲಾಟೆಗೆ ಕಾರಣವಾಗಿರುವುದು ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ರಸ್ತೆಯ ಕಣಿವೆ ಪ್ರದೇಶದಲ್ಲಿ ನಡೆದ ಭೀಕರ ಅಪಘಾತದಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸರ್ಕಾರಿ ಬಸ್ ಅನ್ನ ಓವರ್ಟೇಕ್ ಮಾಡಲು ಹೋಗಿದ್ದ ಲಾರಿಯೊಂದು ಹಾಲಿನ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ 2 ಲಾರಿಗಳು ರಸ್ತೆಯಲ್ಲೇ ಕೆಟ್ಟು ನಿಂತಿದ್ದು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಘಟನೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಣಿವೆ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಗೌರಿಬಿದನೂರು ಕಡೆಗೆ ತೆರಳುತ್ತಿದ್ದ ಲಾರಿಯೊಂದು ಸರ್ಕಾರಿ ಬಸ್ಸನ್ನ ಓವರ್ಟೇಕ್ ಮಾಡಲು ಮುಂದಾದ ವೇಳೆ ಎದುರು ಬರುತ್ತಿದ್ದ ಹಾಲಿನ ಟ್ಯಾಂಕರ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ 2 ಲಾರಿಗಳು ರಸ್ತೆಯ ಮಧ್ಯದಲ್ಲೇ ಕೆಟ್ಟು ನಿಂತ ಪರಿಣಾಮ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆ ಕೆಲಕಾಲ ಬಂದ್ ಆಗಿದೆ. ರಸ್ತೆಗೆ ಅಡ್ಡಲಾಗಿ ವಾಹನಗಳು ನಿಂತಿದ್ರಿಂದ 2 ಬದಿಗಳಲ್ಲಿ ಕಿಲೋಮೀಟರ್ಗಳಷ್ಟು ಉದ್ದದ ವಾಹನಗಳ ಸಾಲು ನಿರ್ಮಾಣವಾಗಿ ಪ್ರಯಾಣಿಕರು ಪರದಾಡುವಂತಾಯಿತು.
ಪೊಲೀಸರಿಗೆ ಫೋನ್ ಮಾಡೋಣ ಅಂದರೆ ಅಪಘಾತದ ವೇಳೆ ಹಾಲಿನ ಟ್ಯಾಂಕರ್ ಹಿಂಭಾಗದಲ್ಲಿ ಬರುತ್ತಿದ್ದ ಬೈಕ್ ಒಂದು ಲಾರಿಯ ಕೆಳಗೆ ಸಿಲುಕಿಕೊಂಡಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಸಮಯಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದು ಬೈಕ್ ಮುಂಭಾಗ ಸಂಪೂರ್ಣ ಹಾನಿಗೊಳಗಾಗಿದೆ. ಇದೇ ವೇಳೆ ತುರ್ತು ಚಿಕಿತ್ಸೆಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ಕೆಲ ಕಾಲದ ಬಳಿಕ ವಾಪಸ್ ತೆರಳಿದ ಘಟನೆ ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಬರ್ತಾ ಇದ್ವಿ. ಹಿಂದೆ ಓವರ್ಟೇಕ್ ಮಾಡ್ಕೊಂಡು ಬಂದ ಬಸ್ಸು ಹೊಡಿತಾರೆ ಅಂತ ಹೇಳ್ಬಿಟ್ಟು ನಾವು ಸ್ಲೋ ಮಾಡ್ಕೊಬಿಟ್ಟು ಫುಲ್ ಲೆಫ್ಟ್ಗೆ ಹೇಳಿದೆ. ನಮ್ಮ ಬಸ್ಸು ಬಚಾವ್ ಮಾಡಿಬಿಟ್ಟು ಬಂದಿದ್ದು ಲಾರಿ ಹೊಡೆದಿರೋದು. ಆ ಲಾರಿ ಕರೆಕ್ಟ್ ಚಿಕ್ಕಬಳ್ಳಾಪುರದಿಂದ ಬಂದಿರೋ ಹೋಗ್ತಾರದು. ನಮ್ಮ ಹಿಂದೆ ಬರ್ತಾಯಿದ್ದು ಗಾಡಿ, ಅದು ಪ್ಯಾಸೆಂಜರ್ 50 ಸೀಟ್ ಇದ್ರು. ಏನೂ ಗೊತ್ತಿಲ್ಲ, ಇಲ್ಲಿಂದ ಬರ್ತಾನೆ ಸ್ಲೋ ಮಾಡ್ಕೊಂಬಿಟ್ಟೆ ಗಾಡಿನ ಬಂದು ಹೊಡಿತೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬಂದುಬಿಟ್ಟು ಸೀದಾ ಬಂದು ಲಾರಿ ಹೊಡೆದ್ಬಿಟ್ಟು ನಿಂತಿರೋ ಕಾರಣ ಅದು ಗೊತ್ತಿಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ರು. ನೀವು ಸ್ವಲ್ಪ ಹ್ಯಾಮರ್ ಇದ್ರೆ ನಾವು ಅರ್ಧ ಬಸ್ಸೇ ಇರ್ತಿಲ್ಲ, ನಾವು ಇರ್ತಿರಲಿಲ್ಲ. ನಿಮ್ಗೆ ಯಾವ ಥರ ಭಯ? ಕೈ ಕಾಲ ನೀರು ಕಿತ್ಕೊಬಿಟ್ಟು ನನಗೆ. ಬಂದ್ಬಿಟ್ಟೆ ಇಲ್ಲಿ ನೋಡಿ, ಇಲ್ಲಿ ಹೊಡೆದಿರೋದು, ಇಲ್ಲಿ ಹೊಡೆದು ಹೋಗ್ಬಿಟ್ಟು ಮತ್ತೆ ಲಾರಿ ಹೊಡೆದಿರೋದು. ಈ ಲಾರಿ ಇಲ್ಲ ಅಂದರೆ ಕೈನ ಗಾಡಿನ ಹೊಲ್ಟ ಬಿಡೋದು. ಇನ್ನು ಅಪಘಾತವಾದ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣ ಪೊಲೀಸರಿಗೆ ಮಾಹಿತಿ ನೀಡಲು ಸಾರ್ವಜನಿಕರು ಹರಸಾಹಸ ಪಟ್ಟರು. ತುರ್ತು ಪರಿಸ್ಥಿತಿಯಲ್ಲಿ ಸಂಪರ್ಕ ವ್ಯವಸ್ಥೆ ಇಲ್ಲದಿರುವುದರಿಂದ ಸ್ಥಳದಲ್ಲಿ ದೊಡ್ಡ ಸಮಸ್ಯೆಯಾಗಿ ಉಂಟಾಯಿತು. ಕಣಿವೆ ಪ್ರದೇಶದಲ್ಲಿ ನಡೆದ ಈ ಅಪಘಾತದಿಂದ ಕೆಲ ಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಇನ್ನು ಅದೃಷ್ಟವಶಾತ್ ಬಸ್ ಚಾಲಕನ ಜಾಗರೂಕತೆಯಿಂದ ಸುಮಾರು 50ಕ್ಕೂ ಹೆಚ್ಚು ಪ್ರಯಾಣಿಕರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ರಸ್ತೆಯಲ್ಲೇ ಕೆಟ್ಟು ನಿಂತ ಲಾರಿಗಳಿಂದ ನೂರಾರು ವಾಹನ ಸವಾರರು ಮತ್ತು ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸಿದ್ರು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸಂಚಾರ ಸುಗಮಗೊಳಿಸುವ ಕಾರ್ಯ ಕೈಗೊಂಡಿದ್ದಾರೆ. ನಾವು ಚಿಕ್ಕನಹಳ್ಳಿಯಿಂದ ಕೋರ್ಟ್ಗೆ ಹೋಗೋದಕ್ಕೆ ಬರ್ತಾ ಇದ್ರೆ ಗಾಡಿ ಇದು ಹಿಂದೆ ಬರ್ತಾ ಇದೆ. ಆಪೋಸಿಟ್ ಗಾಡಿ ಬಂದುಬಿಟ್ಟು ಬಸ್ ಬಂದು ಫಸ್ಟ್ ಓವರ್ಟೇಕ್ ಹೊಡೆದ್ಬಿಟ್ಟು ಗಾಡಿ ಈ ಗಾಡಿಗೆ ಹೊಡೀತು. ಹೊಡಿದ ತಕ್ಷಣ ಈ ಗಾಡಿ ಒಂದು ಬಾರಷ್ಟು ಹಿಂದಕ್ಕೆ ಹೊಟ್ಟು ಬಂದುಬಿಡ್ತು. ಗಾಡಿ ಹಿಂದೆ ಗಾಡಿ ಹಿಂದೆ ಕೆಳಗಡೆ ನಾನು ಸಿಕ್ಕೋಗ್ಬಿಟ್ಟೆ. ಗಾಡಿ ನಾನು ಜಂಪ್ ಮಾಡ್ಕೊಂಡ್ಬಿಟ್ಟೆ. ನಾನು ಸ್ವಲ್ಪ ಯಾಮಾರಿಂದ ನಾನು ಔಟು. ಗಾಡಿ ಕೆಳಗಡೆ ನಾನು ಸಿಕ್ಕೋತಾ ಇದ್ದೆ. ದೇವರ ಅದೃಷ್ಟ ಬದುಕೊಂಡ್ಬಿಟ್ಟಿದ್ದೀನಿ. ಗಾಡಿ ಒಳಗಡೆ ಫುಲ್ಲು ಹಿಂದಕ್ಕೆ ಬಂದುಬಿಡ್ತು, ನನ್ನ ಮೇಲೆ ಬಂದುಬಿಡ್ತು. ದೇವರು ಒಳ್ಳೇದು ಮಾಡ್ತಪ್ಪ ನನಗೆ. ನಾನು ಜಂಪ್ ಮಾಡ್ಬೇಕು. ಗಾಡಿ ಸೈಡಿಗೆ ಪುಡಿ ಆಗ್ಬಿಟ್ಟೈತೆ. ಗಾಡಿ ಒಳಗಡೆ ಹೊರಟೋಗಿತ್ತು ಫುಲ್ಲು. ಅವ್ನು ತಪ್ಪು, ಅವನು ಲಾರಿ ಒಂದು ತಪ್ಪು, ಇವಂದೇ ನಾಲ್ಕು ಗಾಡಿದೇನು ತಪ್ಪಿಲ್ಲ. ಆಪೋಸಿಟ್ ಅವನು ಬಂದು ಇದಾಗಿದೆ. ಓವರ್ಟೇಕ್ ಬಸ್ ಬರ್ತಾ ಇತ್ತು. ಬಸ್ನ ಓವರ್ಟೇಕ್ ಮಾಡಿಬಿಟ್ಟು ಲಾಸ್ಟ್ ಗೇಟ್ ಬಂದುಬಿಟ್ಟು ಇವನು ನನ್ನಿಂದನೂ ಇಲ್ಲೇ ಇದೆ. ಅದು ಈ ಗಾಡಿ ಅಲ್ಲಿ ಇದ್ದಿದ್ದಕ್ಕೆ ಇವನು ಬರ್ತಾ ಇದ್ದ. ಬಸ್ಗೆ ಹೊಡಿಬೇಕಾಯ್ತು. ಅವನು ಬಂದು ಬಸ್ಸನ್ನು ಸೈಡ್ಗೆ ಹೇಳ್ಕೊಂಡ್ಬಿಟ್ಟ. ಇಲ್ಲ ಬಸ್ಸಲ್ಲಿರೋ ಜನಗಳೆಲ್ಲನೂ ಅವರು ಫುಲ್ ಅಪ್ಪಚ್ಚಾಗೋದು. ಒಟ್ಟಾರೆ ಕಣಿವೆ ಪ್ರದೇಶದಲ್ಲಿ ಬಸ್ ಓವರ್ಟೇಕ್ ಮಾಡಲು ಹೋದ ಲಾರಿಯ ಚಾಲಕನ ಅಜಾಗರೂಕತೆ, ಅತಿವೇಗ ಮತ್ತು ಅಪಾಯಕಾರಿ ಓವರ್ಟೇಕ್ನಿಂದ ಅಪಘಾತ ಸಂಭವಿಸಿದ ಹಿನ್ನೆಲೆ ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿವೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಒದಗಿಸಬೇಕಾದ ಸರ್ಕಾರಿ ಹಾಸ್ಟೆಲ್ನಲ್ಲೇ ಆಹಾರದ ಗುಣಮಟ್ಟದ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ. ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಸಾಂಬಾರಿನಲ್ಲಿ ಬಿಳಿ ಬಣ್ಣದ ಹುಳುಗಳು ಪತ್ತೆಯಾಗಿದ್ದು, ಇದರಿಂದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ.
ಹೌದು, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಜೈಭೀಮ್ ಸರ್ಕಾರಿ ಪದವಿ ವಿದ್ಯಾರ್ಥಿ ನಿಲಯದಲ್ಲಿ ಸಾಂಬಾರಿನಲ್ಲಿ ಹುಳುಗಳು ಪತ್ತೆಯಾಗಿರುವ ಘಟನೆ ನಡೆದಿದೆ. ಸೋಮವಾರ ರಾತ್ರಿ ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಊಟದ ಸಾಂಬಾರಿನಲ್ಲಿ ಬಿಳಿ ಬಣ್ಣದ ಸಣ್ಣ ಸಣ್ಣ ಸತ್ತ ಹುಳುಗಳು ಕಂಡುಬಂದಿವೆ. ಆರಂಭದಲ್ಲಿ ಇದನ್ನು ಗಮನಿಸಿದ ಕೆಲ ವಿದ್ಯಾರ್ಥಿಗಳು ಊಟ ಮಾಡಿದ್ದು, ಬಳಿಕ ಹುಳುಗಳು ಕಂಡುಬಂದ ತಕ್ಷಣ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಆಕ್ರೋಶಗೊಂಡಿದ್ದಾರೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳು ಊಟವನ್ನು ನಿಲ್ಲಿಸಿ ಹಾಸ್ಟೆಲ್ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಸರ್, ಇವತ್ತು ಊಟ ಮಾಡೋರೆ ಸಾಂಬಾರು ಎಲ್ಲ ಸಾಂಬಾರಲ್ಲೆಲ್ಲ ಬಿಲ್ಲು ಹುಳುಗಳು ಬಿದ್ದಿದೆ. 120 ಜನ ಅವರೇ ಸರ್, 120 ಜನ ಒಬ್ಬರು ಊಟ ಮಾಡಿಲ್ಲ. ಏನು ಅಂತ ಕೇಳಕ್ಕೆ ಹೋದ್ರೆ ನಾಳೆ ಸರಿಯಾಗಿ ಮಾಡ್ತೀವಿ ಅಂತವ್ರೆ. ನಾವು ಮತ್ತೆ ಏನಾದರೂ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಇದು ದೌರ್ಜನ್ಯ ಅದು ಮಾಡೋರಿಗೆ ಎಲ್ಲರೂ ಹಂಗೆ ಸರ್. ಇವರು ವಾರ್ಡನು ಇಲ್ಲ ವಾಚ್ಮ್ಯಾನು ಇವರೆಲ್ಲ ಹಂಗೆ ಮಾಡೋರು ಸರ್. ಇದು ನಮ್ಮ ಮೇಲೆ ಟಾರ್ಗೆಟ್ ಇಡೋದು ನಿಮ್ಮ ಸೀಟ್ ಇರುತ್ತಾ ನೋಡೋಣ ಅದು ಇದು ಮಾತಾಡ್ತಾರೆ ಸರ್ ಅವರು. ಹಾಸ್ಟೆಲ್ಲೇ ನಮ್ಮ ಹತ್ರನೇ ಮಾತಾಡ್ತಾರೆ. ಇದೇ ಜೈಭೀಮ್ ಹಾಸ್ಟೆಲ್ ಅಂತ, MG ರೋಡು. ವಾಚ್ಮ್ಯಾನು ಪ್ರವೀಣ್ ಸರ್ ಅಂತ ಇಲ್ಲೇ ಅವ್ರೆ ಸರ್. ಇಲ್ಲ ಸರ್, 10 ಗಂಟೆ ಆದರೆ ಸ್ಟಾಫ್ ಒಬ್ಬರು ಇರಲ್ಲ ಹಾಸ್ಟೆಲಲ್ಲಿ. ವಾಚ್ಮ್ಯಾನು ಇರಲ್ಲ, ಯಾರೂ ಇರಲ್ಲ ಸರ್. ವಾರ್ಡನ್ ಸರ್ ನೋಡಿದ್ರೆ ವಾರಕ್ಕೆ ಒಂದ್ಸಲ ಬರ್ತಾರೆ ಸರ್. ನಾವೇನಾದರೂ ಕ್ವಶನ್ ಮಾಡಿದ್ರೆ ಅವತ್ತು ಮಾತ್ರ ಬರ್ತಾರೆ ಅಷ್ಟೇ ಸರ್, ಮತ್ತೆ ಬರಲ್ಲ ಸರ್. ಯಾವಾಗ ಹಂಗೆ ಇರ್ತಾರೆ ಸರ್. ಅದು ನಾವೇನಾದ್ರು ಕೇಳಕ್ಕೆ ಹೋದ್ರೆ ನಾಳೆ ಸರಿಯಾಗಿ ಮಾಡ್ತೀವಿ ಅಂತ ಮುಂದೆ ಹೋಗ್ತಾ ಇರ್ತಾರೆ ಅಷ್ಟೇ ಸರ್. ಹಾಸ್ಟೆಲ್ ವಾರ್ಡನ್ ಪ್ರವೀಣ್ ಹಾಗೂ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಎಂದು ಆರೋಪಿಸಿರುವ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಪದೇ ಪದೇ ಆಹಾರದ ಗುಣಮಟ್ಟದ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಹಲವು ಬಾರಿ ಆಹಾರದ ಬಗ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ನಾನು ಜೈಭೀಮ್ ಹಾಸ್ಟೆಲ್ ಇದ್ದೀನಿ, ಫ್ರಮ್ 3 ವರ್ಷದಿಂದ ಇದ್ದೀನಿ. ಇದು ಲಾಸ್ಟ್ ಸೆಮ್ಮು, ಇನ್ನು ಹೋಗೋ ಟೈಮ್ ನಮ್ಮದು. ಆ ಟೈಮಲ್ಲಿ ನಮಗೆ ಒಂದು 3 ಮಂತ್ಸಿಂದ ಇದೇ ಪ್ರಾಬ್ಲಮ್ ಆಗ್ತಾಯಿದೆ. ಮಧ್ಯಾಹ್ನ ಅನ್ನ ಬೆಂದಿಲ್ಲ, ಇದಾಗ್ತಾನೆ ಬರ್ತಾಯಿದೆ. ಆದರೂ ನಾವು ಏನೋ ಒಂದು ಗೊತ್ತಿಲ್ಲ ಅಂದ್ಕೊಂಡು ಹೋಗ್ತೀವಿ, ಸುಮ್ಮನೆ ಆಗ್ತೀವಿ. ಇದೇ ರೀಸನ್ ಕಂಟಿನ್ಯೂ ಆಗ್ತಾ ಬಂದು ಇವತ್ತಿಗೆ ಸಾಂಬಾರಲ್ಲಿ ಬಿಳಿ ಹುಳ ಸಿಕ್ಕಿದೆ. ಆಲ್ಮೋಸ್ಟ್ 120 ಜನ 150 ಜನ ಅಷ್ಟಲ್ಲಿದ್ದಾರೆ. ಯಾರೋ ಊಟ ಮಾಡಿದಾರಾ? ಯಾರೂ ಮಾಡಲಿಲ್ಲ. ಯಾಕೆಂದರೆ ಹುಳ ಬಿದ್ದಿದೆ. ಹುಳ ನೋಡ್ಕೊಂಡು ಊಟ ಮಾಡೋಕ್ಕಾಗುತ್ತಾ? ಆಗಲ್ಲ. ಇವಾಗೇನೋ ಊಟ ಮಾಡ್ಸ್ಯಾರ, ಅವನು ಕರೆಕ್ಟಾಗಿ ಬೆಂದಿಲ್ಲ. ನಾನು ಇವಾಗ ತಿಂತೀನಿ, ನೋಡಿದ್ದೀನಿ. ಆದರೂ ಸುಮ್ಮನೆ ಹೊಟ್ಟೆ ಪಾಡ್ಕೋಸ್ಕರ ತಿಂತಾಯಿದ್ದಾರೆ. ತಿನ್ನಬೇಕು, ಇರಬೇಕು. ಇನ್ನು ತಿಂದರೆ ಸಾಕಾಗುತ್ತೆ. ನಾವು ಬಡ ಮಕ್ಕಳು ಎಲ್ಲಿಂದ ಬಂದಿರ್ತೀವಿ. ಎಲ್ಲಿ ಸರ್ ತರಲಿಲ್ಲ ಸರ್. ಫೋನ್ ಮಾಡ್ತಾರೆ, ನಮ್ಮ ಮುಂದೆ ನಮ್ಮನ್ನು ಕಾಂಪ್ರಮೈಸ್ ಮಾಡೋದು, ಇಲ್ಲ ಮುಗಿಸಾಕೋದು. ನಾನು ಸ್ವಯಂವಾಗಿ ನಾನೇ ಒಂದು ಸರಿ ಅವ್ರ ನಂಬರ್ ಇಸ್ಕೊಂಡು ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ವಿಸಿಟ್ ಬಂದು ಅಷ್ಟೇ ಬಿಟ್ಟರೆ ಇವರು ಯಾವತ್ತೂ ಯಾರೂ ಕರೆಸಿಲ್ಲ, ಹೇಳಿಲ್ಲ. ಒಂದು ಸರಿ ಸಲ ಅವರು ಬಂದಿರು, ಅವರು ಅವತ್ತು ಇದೇ ಸಾರ್ಟ್ ಔಟ್ ಮಾಡಿದ್ರು. ನನ್ನ ಮೇಲೆ ನನ್ನ ಪರ್ಸ್ನಲ್ ವಿಷಯಕ್ಕೆ ಮಹೇಶ್ ಅಂತ ಒಬ್ಬರು ಅವರು ನನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವಾಗ ನಾನು ಅವಾಗ ಹೇಳಿದ್ದೆ. ನಾನು ಅವರು ಆ ಸೇಮ್ ಹೇಳಿದ್ರು, ನೀನು ಯಾಕೆ ಸುಮ್ಮನೆ ಇರಪ್ಪ ಅಂತ ಹೇಳಿದ್ರು. ಅವಾಗ ಸುಮ್ಮನೆ ಆದ್ವಿ. ಆಗ್ತಾನೆ ಬರ್ತಾನೆ ಇದೆ. ತಿನ್ನಬೇಕು, ಹೋಗ್ಬೇಕು, ಸಾಯ್ಬೇಕು ನಾವು. ಹಾಂ ಅಷ್ಟೇ. ಯಾವ್ದು ಅಂದರೆ ನೀನು ರೀತಿ ನೋಡೋಣ, ನಾಳೆ ರೀತಿ ನೀನು ಕಿತ್ತಾಕಿನ ಸೀಟ್ ನೀನು ಬೇಕು ನೋಡ್ತೀಯಾ, ಏನು ಮತ್ತೆ ಮಾಡ್ಕೋ ಹೋಗೋ ಅನ್ನೋದು. ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛತೆ ಹಾಗೂ ಆಹಾರದ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಸಂದರ್ಭದಲ್ಲಿ ಇಂತಹ ಘಟನೆ ನಡೆದಿರುವುದು ಪೋಷಕರಲ್ಲೂ ಆತಂಕಕ್ಕೆ ಕಾರಣವಾಗಿದೆ. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಹಾಗೂ ಆರೋಗ್ಯಕರ ಆಹಾರ ಒದಗಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಟೊಮೊಟೊ ಅವತ್ತು ಮಾಡಿಸಿದ್ವಿ ಸರ್, ಈಗ ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಯಾರು ತಿನ್ಬೇಡ್ರಪ್ಪ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಹಾಕ್ಸಿದ್ವಿ. ಏನಾಗಿದೆ ಸಾಂಬಾರು? ಅದು ಏನೋ ಸ್ವಲ್ಪ ಸಣ್ಣ ಹುಳ ಬಿದ್ದೈತೆ. ಯಾವ ರೀತಿ ಇದೆ ನೋಡಿದ್ರಲ್ಲ ಸರ್ ನೀವೇ ಅಷ್ಟೇ ಸರ್. ನೀವು ನೋಡಿದಾಗ ಯಾವ ರೀತಿ ಇತ್ತು? ಅದು ಯಾವುದು ಸಣ್ಣ ಹುಳ ಇತ್ತು. ಎಷ್ಟಿತ್ತು? ಒಂದು ಸ್ವಲ್ಪ ಇದೆ ಸರ್, ಅದರಲ್ಲಿ ಏನೋ ಮಿಸ್ ಆಗಿ ಬಂದಿದೆ. ಅದಕ್ಕೆ ಸಾಂಬಾರೇ ನಿಲ್ಲಿಸ್ಬಿಟ್ಟು. ಸ್ವಲ್ಪ ಇದೆಯಾ ಜಾಸ್ತಿ ಇದೆ? ಇದು ಸ್ವಲ್ಪ ಇದೆ ಸರ್, ಸ್ವಲ್ಪ ಇದ್ದಾವೆ. ಹ್ಞೂ ಸರ್. ಊಟ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ತಿನ್ನಿಸ್ಲಿಲ್ವಲ್ಲ ಯಾರ ಕೈಯಲ್ಲಿ. ಸರ್ ನಾನು ಇಲ್ಲಿ ತಿಂತಿದ್ದೀನಿ ಸರ್, ನಾನು ತಿಂತೀನಿ ಸರ್ ಇಲ್ಲಿ ಊಟ. ಅದೇ ಅಲ್ಲ ಬಿರಿಯಾನಿ ಮಾಡಿದಾಗ ಬಿರಿಯಾನಿ ಸರಿಯಾಗಿ ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ರು ಸರ್. ಅವ್ರು ಹೇಳಿದ್ದೀನಿ ಸರ್, ಎಲ್ಲ ಡೈಲಿ ವೇಜಸ್ ಇರೋದು ಇಲ್ಲಿ, ಪರ್ಮನೆಂಟ್ ಯಾರೂ ಇಲ್ಲ, ದಯವಿಟ್ಟು ಹೇಳಿದ್ದೀನಿ ಸರ್ ಅವ್ರಿಗೆಲ್ಲನೂ. ಸ್ವಲ್ಪ ಇನ್ನೊಂದು ಸರಿ ಇದೆ ಲಾಸ್ಟು, ನಾನು ಚೇಂಜ್ ಮಾಡಿಸ್ತೀನಿ ಸರ್ ಅಡುಗೆ ಅವ್ರನ್ನೆಲ್ಲ. ಫಸ್ಟ್ ಒಂದು ಸರಿ ಆಗಿತ್ತು, ಆವಾಗ ವಾರ್ನಿಂಗ್ ಕೊಟ್ಟಿದ್ದೆ ನಾನು. ಈ ಸರಿ ನಾನು ಇದು ಮಾಡಿದ್ದೀನಿ ಸರ್. ಆದರೆ ಈ ಕುರಿತು ಪ್ರತಿಕ್ರಿಯಿಸಿದ ಹಾಸ್ಟೆಲ್ ವಾರ್ಡನ್ ಘಟನೆಗೆ ಸಂಬಂಧಿಸಿದಂತೆ ಸ್ಪಷ್ಟ ಉತ್ತರ ನೀಡದೆ ಬೇಜವಾಬ್ದಾರಿಯ ಹೇಳಿಕೆ ನೀಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಒಟ್ಟಾರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಳಬೇಕಾದ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿಯೇ ಆಹಾರದಲ್ಲಿ ಹುಳುಗಳು ಪತ್ತೆಯಾಗಿರುವುದು ಹಾಸ್ಟೆಲ್ ಆಡಳಿತ ನಿರ್ಲಕ್ಷ್ಯವನ್ನು ಬಯಲಿಗೆಳೆದಿದೆ. ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಚೆಲ್ಲಾಟವಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಕೇಳಿಬರುತ್ತಿದೆ.
ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಗ್ರಾಮದಲ್ಲಿ ಯಾವುದೇ ಕಾನೂನುಬದ್ಧ ವೈದ್ಯಕೀಯ ವಿದ್ಯಾರ್ಹತೆ ಇಲ್ಲದೆ ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುತ್ತಿದ್ದ ನಕಲಿ ವೈದ್ಯರ ಮನೆ ಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳ ನೇತೃತ್ವದ ತಂಡ ದಾಳಿ ನಡೆಸಿ ಮಾತ್ರೆ, ಸಿರಿಂಜ್, ಗ್ಲೂಕೋಸ್ ಬಾಟಲಿಗಳು, ವಿವಿಧ ಔಷಧಿ ಮತ್ತಿತರ ಚಿಕಿತ್ಸೆಗೆ ಸಂಬಂಧಿಸಿದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಗ್ರಾಮದಲ್ಲಿ ಯಾವುದೇ ಕಾನೂನುಬದ್ಧ ವೈದ್ಯಕೀಯ ವಿದ್ಯಾರ್ಹತೆ ಇಲ್ಲದೆ ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುತ್ತಿದ್ದ ನಕಲಿ ವೈದ್ಯರ ಮನೆ ಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳ ನೇತೃತ್ವದ ತಂಡ ದಾಳಿ ನಡೆಸಿ ಮಾತ್ರೆ, ಸಿರಿಂಜ್, ಗ್ಲೂಕೋಸ್ ಬಾಟಲಿಗಳು, ವಿವಿಧ ಔಷಧಿ ಮತ್ತಿತರ ಚಿಕಿತ್ಸೆಗೆ ಸಂಬಂಧಿಸಿದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗ್ರಾಮದ ಮನೆಯಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತಿದ್ದ ಬಿ ನಾರಾಯಣ ರೆಡ್ಡಿ ಇತ್ತೀಚೆಗೆ ಗರ್ಭಿಣಿ ಮಹಿಳೆಯೊಬ್ಬರಿಗೆ ಅಬಾರ್ಷನ್ ಮಾಡಿಸಲು ಮಾತ್ರೆಗಳನ್ನು ನೀಡಿದ್ರು. ಅವರು ತೀವ್ರ ಅಸ್ವಸ್ಥಗೊಂಡು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ನೀಡಿದ ವೈದ್ಯರಿಗೆ ಮಹಿಳೆ ಈ ಬಗ್ಗೆ ಮಾಹಿತಿ ನೀಡಿದ್ದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಎಸ್ ರಾಮಚಂದ್ರ ರೆಡ್ಡಿ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು. ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕುಮಾರ್, ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ತಾಲೂಕು ಎಪಿಡಿಮಿಯಾಲಜಿಸ್ಟ್ ಪ್ರಶಾಂತ್, ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಶೀಲಾ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಫಾರ್ಮಸಿ ಅಧಿಕಾರಿ ಶ್ರಾವಣಿ ದಾಳಿಯಲ್ಲಿ ಪಾಲ್ಗೊಂಡಿದ್ದರು. ಅಧಿಕಾರಿಗಳ ತಂಡ ಬಟ್ಲಹಳ್ಳಿ ಗ್ರಾಮದಲ್ಲಿರುವ ನಾರಾಯಣ ರೆಡ್ಡಿ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದಾಗ ವೈದ್ಯರೆಂದು ನಾಮಫಲಕ ಹಾಕಿಕೊಂಡಿದ್ದ ಬಿ ನಾರಾಯಣ ರೆಡ್ಡಿ ಮನೆಯಲ್ಲಿ ಇರಲಿಲ್ಲ. ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿದ್ದರು. ಅವರ ಸಮ್ಮುಖದಲ್ಲಿಯೇ ಇಡೀ ಮನೆಯನ್ನು ತಪಾಸಣೆ ನಡೆಸಿದಾಗ ರೋಗಿಗಳಿಗೆ ಬಳಸಲಾಗುತ್ತಿದ್ದ ಅನೇಕ ಸೂಜಿಗಳು, ಸಿರಿಂಜ್, ವಿವಿಧ ಮಾತ್ರೆಗಳು ಹಾಗೂ ಗ್ಲೂಕೋಸ್ ಬಾಟಲಿಗಳು ಪತ್ತೆಯಾಗಿವೆ. ಅಧಿಕಾರಿಗಳು ಪತ್ತೆಯಾದ ಎಲ್ಲ ವೈದ್ಯಕೀಯ ಪರಿಕರಗಳು ಹಾಗೂ ಮಾತ್ರೆಗಳ ಮಹಜರು ಮಾಡಿ ವಶಪಡಿಸಿಕೊಂಡಿದ್ದಾರೆ. ಬಿ ನಾರಾಯಣ ರೆಡ್ಡಿ ವಿರುದ್ಧ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಪ್ರಥಮ ಮಾಹಿತಿಯನ್ನು ದಾಖಲಿಸಲಾಗಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿರುವ ಖಾಸಗಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಶೆಡ್ ಭಾರೀ ಗಾಳಿ ಮತ್ತು ಮಳೆಗೆ ಕುಸಿದು ಬಿದ್ದ ಪರಿಣಾಮ ನೂರಾರು ದ್ವಿಚಕ್ರ ವಾಹನಗಳು ಜಖಂಗೊಂಡ ಘಟನೆ ನಡೆದಿದೆ. ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿರುವ ಖಾಸಗಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಶೆಡ್ ಭಾರೀ ಗಾಳಿ ಮತ್ತು ಮಳೆಗೆ ಕುಸಿದು ಬಿದ್ದ ಪರಿಣಾಮ ನೂರಾರು ದ್ವಿಚಕ್ರ ವಾಹನಗಳು ಜಖಂಗೊಂಡ ಘಟನೆ ನಡೆದಿದೆ. ಶೆಡ್ ಕುಸಿಯುವ ವೇಳೆ ಸ್ಥಳದಲ್ಲಿದ್ದ ಭದ್ರತಾ ಸಿಬ್ಬಂದಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಿಂದ ವಾಹನ ಮಾಲೀಕರು ಆತಂಕಕ್ಕೊಳಗಾಗಿ ಪರದಾಡುವಂತಾಯಿತು. ಸ್ಥಳೀಯರ ಆರೋಪದ ಪ್ರಕಾರ ಪಾರ್ಕಿಂಗ್ ಶೆಡ್ ಅನ್ನು ಸಮರ್ಪಕ ಭದ್ರತಾ ಕ್ರಮಗಳಿಲ್ಲದೆ ತಾತ್ಕಾಲಿಕ ಗುಡಿಸಲು ಮಾದರಿಯಲ್ಲಿ ನಿರ್ಮಿಸಲಾಗಿದ್ದು ಭಾರೀ ಗಾಳಿ ಮಳೆಯನ್ನು ತಡೆದುಕೊಳ್ಳುವಷ್ಟು ದೃಢವಾಗಿರಲಿಲ್ಲ. ಅದೇ ಕಾರಣಕ್ಕೆ ಶೆಡ್ ಕುಸಿದಿದೆ ಎನ್ನಲಾಗಿದೆ. ಪಾರ್ಕ್ ಮಾಡ್ತೀವಿ, ಮೊದಲು ಪಾರ್ಕ್ ಓಪನ್ ಆದಾಗ ಮಾಡ್ತಿರ್ಲಿಲ್ಲ, ಆ ಫ್ರಂಟ್ ಆಗಿ ಹಾಕೋಗ್ತಿದ್ವಿ. ಅವಾಗ ನನ್ನ ಗಾಡಿ ಕಳ್ತನ ಆಗ್ಬಿಡ್ತಿದ್ವಿ, ಅವ ಅಲ್ಲಿಂದ ಈಚೆಗೆ ಇಲ್ಲಿ ಹಾಕ್ತಿದ್ವಿ. ಈ ಗಾಡಿ ಜಖಮ್ ಆಗಿದೆ ಇದರಲ್ಲಿ, ಏನ್ ಮಾಡ್ತೀರಾ? ಅದೇ ಏನ್ ಮಾಡ್ತಾರ ಅವ್ರಿಗೆ ಕೇಳ್ಬೇಕು. ಈಗ ನಿಮ್ಮ ಹತ್ರ ಯಾವ್ದೋ ಸ್ಲಿಪ್ ಇಲ್ವಲ್ಲ ಪಾರ್ಕಿಂಗ್? ಅವ್ರೇನು ದಿನ ಕೊಡ್ತಿರ್ಲಿಲ್ಲ, 1 ವರ್ಷದಿಂದ ಕೊಡ್ತಿರ್ಲಿಲ್ವಾ? ಬರೀ ದುಡ್ಡು ಇಸ್ಕೊಂತಿದ್ರ ಅಷ್ಟೇ? ದುಡ್ಡು ಇಸ್ಕೊಂತಿದ್ರ. ನಿಮ್ದೇ ಗಾಡಿ ಅಂತ ಹೆಂಗ್ ಗೊತ್ತಾಗದ ಅವ್ರಿಗೆ? ಕೊಡ್ಬೇಕಾದ್ರೆ ಹೋಗ್ತಿದ್ದೆ, ನಂಬರ್ ಬರ್ಕೊಳ್ಳೋರು ಇದ್ರೊಳಗೆ ಬುಕ್ಕಲ್ಲಿ ಬರ್ಕೊಳ್ಳೋರು ಅಷ್ಟೇ, ಯಾವ್ದೋ ಸ್ಲಿಪ್ ಕೊಡ್ತಿರ್ಲಿಲ್ಲ. ಯಾವ್ದು ಸ್ಲಿಪ್ ಕೊಡ್ತಾರೆ. ಇನ್ನು ಇದೇ ವೇಳೆ ಪಾರ್ಕಿಂಗ್ ಸ್ಥಳದಲ್ಲಿ ಬೆಸ್ಕಾಂ ಇಲಾಖೆಯ ಅನುಮತಿ ಪಡೆಯದೆ ಅನಧಿಕೃತವಾಗಿ ವಿದ್ಯುತ್ ಬಳಕೆ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಅಲ್ಲದೆ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ಅಧಿಕೃತ ರಸೀದಿ ನೀಡದೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ವಾಹನ ಸವಾರರು ದೂರಿದ್ದಾರೆ. ಕೆಎಸ್ಆರ್ಟಿಸಿ ಖಾಲಿ ಜಾಗದ ಟೆಂಡರ್ ಒಬ್ಬರ ಹೆಸರಿನಲ್ಲಿ ಪಡೆದು ನಿರ್ವಹಣೆಯಲ್ಲಿ ಮತ್ತೊಬ್ಬರು ನಡೆಸುತ್ತಿದ್ದಾರೆ ಎಂಬ ಆರೋಪವು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಸರ್ಕಾರಿ ಜಾಗದ ಟೆಂಡರ್ ಪಡೆದರೆ ನಿಯಮಗಳನ್ನು ಉಲ್ಲಂಘಿಸಿ ಯಾವುದೇ ರೀತಿಯ ನಿರ್ಮಾಣ ಕಾರ್ಯ ಕೈಗೊಳ್ಳಬಹುದೇ ಎಂಬ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತಿದ್ದಾರೆ. ಎಷ್ಟೊತ್ತು ನಿಲ್ಸೋದಿದ್ರೆ? ಬೆಳಿಗ್ಗೆ 6:15 ಡೈಲಿ ಇಲ್ಲೇ ನಿಲ್ಲಿಸ್ತೀರಾ? ಏನು ಎಲ್ಲಿಗೆ ಹೋಗಿ ಬರ್ತೀರಾ? ನಾವು ಬಾವಡ ತಾಲೂಕು ಗೊಂಡೂರು ಹೋಗ್ತೀವಿ.
ಈಗ ಪ್ರಾಪರ್ ಎಲ್ಲಿ ಸರ್? ಪ್ರಾಪರ್ ಜನಪೇನೆ. ಜನಪೇನಲ್ಲಿ. ಟಿಕೆಟ್ಗೆ 10 ರೂಪಾಯಿ ಟಿಕೆಟ್ ಕೊಡ್ತಾರಾ? ಟಿಕೆಟ್ ಒಂದ್ಸರಿ ಕೊಡ್ತಾರೆ, ಒಂದ್ಸರಿ ಹಿಂದೆ ಗಾಡಿ ಸರ್ ಕೀ ತಗೊಂಡು ಹೋಗಿರ್ತೀವಿ ಅಲ್ಲ ನಾವು. ನಮ್ಗೆ ಹೋಗೋ ಆ ಥರ ಅರ್ಜೆಂಟು, ಒಂದು ಬಸ್ ಮಿಸ್, ಇವಾಗ ಕಾಮ್ಸ್ ಅಟೆಂಡೆನ್ಸ್ ಬೇರೆ ಹಿಂಗಾಗ್ಬಿಟ್ಟು 9:30 ಇರಬೇಕಲ್ಲ, ಅಲ್ಲೇ ಮೊಬೈಲಲ್ಲೇ ಅಟೆಂಡೆನ್ಸ್ ಆಗಬೇಕು. ಈ ಥರ ಆಗಿ ನಾವು ಇನ್ನೂ ಬಿಟ್ಟು ಹೋಗ್ತಾ ಇರ್ತೀವಿ. ಅವ್ರು ಹೇಳ್ಬಿಟ್ಟು ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ಹಾಗೂ ಬೆಸ್ಕಾಂ ಎಇಇ ಪ್ರಸನ್ನಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳು ಘಟನೆ ಕುರಿತು ಮಾಹಿತಿ ಸಂಗ್ರಹಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಪಾರ್ಕಿಂಗ್ ಶೆಡ್ ನಿರ್ಮಾಣದಲ್ಲಿ ನಿಯಮ ಪಾಲನೆಯಾಗಿದೆಯೇ, ಅನಧಿಕೃತ ವಿದ್ಯುತ್ ಬಳಕೆ ಹಾಗೂ ಬಿಲ್ ಇಲ್ಲದೆ ಹಣ ವಸೂಲಿ ಆರೋಪಗಳ ಸತ್ಯಾಸತ್ಯತೆ ಕುರಿತು ತನಿಖೆ ನಡೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಚುನಾವಣಾ ಆಯೋಗ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡಿ ಅರ್ಹತೆ ಇರುವ ಎಲ್ಲಾ ಮತದಾರರು ಪಟ್ಟಿಗೆ ಸೇರಬೇಕು ಮತ್ತು ಅನರ್ಹ ಮತದಾರರು ಪಟ್ಟಿಯಲ್ಲಿ ಇರಬಾರದು ಎಂಬುದು ಆಯೋಗದ ಉದ್ದೇಶವಾಗಿದೆ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಹೇಳಿದರು. ಚಿಂತಾಮಣಿ ನಗರದ ತಹಸೀಲ್ದಾರ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ ಯಾದವ್ ಅವರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೂನ್ 30ರಿಂದ ಮನೆ ಮನೆಗೂ ಎನ್ಯುಮರೇಷನ್ ನಮೂನೆಗಳನ್ನು ಬಿಎಲ್ಒಗಳು ತಲುಪಿಸಲಾಗುವುದು. ನಮೂನೆಗಳನ್ನು ಕಡ್ಡಾಯವಾಗಿ ಪಡೆದು ಭರ್ತಿ ಮಾಡಿ ವಾಪಸ್ ನೀಡಿದರೆ ಮಾತ್ರ ಮತದಾರರ ಪಟ್ಟಿಯಲ್ಲಿ ಹೆಸರು ದಾಖಲಿಸಲಾಗುತ್ತದೆ. 2002ರಲ್ಲಿ ಚಿಂತಾಮಣಿ ಮತ್ತು ವೇಮ್ಗಲ್ 2 ಕ್ಷೇತ್ರಗಳಿದ್ದವು. ಆ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದವರಿಗೆ ಮ್ಯಾಪ್ ಮಾಡಲಾಗಿದೆ ಎಂದರು. ಬಿಎಲ್ಒಗಳು ಮತ್ತು ರಾಜಕೀಯ ಪಕ್ಷಗಳ BLA 1 ಮತ್ತು BLA 2 ನೇಮಕ ಮಾಡಲಾಗುತ್ತದೆ. ಅವರಿಗೆ ಸಂಪೂರ್ಣ ತರಬೇತಿ ನೀಡಲಾಗುತ್ತದೆ. ಚಿಂತಾಮಣಿ ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ 205 ಮತ್ತು ನಗರದಲ್ಲಿ 66 ಸೇರಿ ಒಟ್ಟು 271 ಮತಗಟ್ಟೆಗಳಿವೆ. ಮತದಾರರ ನೋಂದಣಿ ಅಧಿಕಾರಿಯಾಗಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ನಾಗರಾಜ್, ಸಹಾಯಕ ನೋಂದಣಾಧಿಕಾರಿಯಾಗಿ ಗ್ರಾಮೀಣ ಭಾಗಗಳಿಗೆ ತಹಸೀಲ್ದಾರ್ ಮತ್ತು ನಗರ ಭಾಗಕ್ಕೆ ಪೌರಾಯುಕ್ತರು ನೇಮಕವಾಗಿದ್ದಾರೆ. ಏನು ನೋಡಲ್ ಆಫೀಸರ್ಸು ಸೇಮ್ ನಮ್ಮ AEROಸ್ಗೆ ಏನು AEROಸ್ ಏನು ಕಾರ್ಯನಿರ್ವಹಿಸ್ತಾರೆ, ನಮ್ಮ ಜೊತೆ ಕೂಡಿ ಅವರು ಒಂದು ಸಮನ್ವಯ ಮಾಡಿಕೊಂಡು SIR ಕಾರ್ಯಪ್ರಗತಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ. ಮೊದಲನೇದಾಗಿ EO ಆದಂಥ ಸಾಹೇಬರು, ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಆನಂದ್ರವರು ಇರ್ತಾರೆ, ಜೊತೆಗೆ DO ಅವರಾದಂಥ ನಾರಾಯಣ ಸ್ವಾಮಿ ಅವರು ಇರ್ತಾರೆ, CDPO ಆದಂಥ ಮಹೇಶ್ ಅವರಿದ್ದಾರೆ, PWD AEE ಆಗಿರುವಂಥ ನಾಗರಾಜ್ ಅವರಿದ್ದಾರೆ. ಈ 4 ಜನ ನಮಗೆ ನೋಡಲ್ ಆಫೀಸರ್ಸ್ ಅಂತಾಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ಜೊತೆಗೆ ಈ ನಮ್ಮ ಟೋಟಲ್ 271 ಮತಗಟ್ಟೆಗಳಿಗೆ 27 ಜನ BLO ಸೂಪರ್ವೈಸರ್ಸ್ ಇದ್ದಾರೆ. ಸೊ 27 ಜನ ಅದರಲ್ಲಿ 21 ಜನ ರೂರಲ್ ಭಾಗದಲ್ಲಿ, 6 ಜನ ನಗರ ಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಯುಮರೇಷನ್ ಫಾರ್ಮ್ದು ಕೂಡ ನಿಮಗೆ ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಒಂದು ಕಾಪಿ ಕೊಡ್ತೀವಿ. ದಯವಿಟ್ಟು ತಾವು ಕೂಡ ಅದನ್ನು ತಗೊಂಡೋಗಿ, ಇನ್ ಕೇಸ್ ಯಾರಿಗಾದರೂ ಏನೋ ಸಂಶಯಗಳಿದ್ರು ಕೂಡ ನಮ್ಮನ್ನು ಭೇಟಿ ಮಾಡಿ. ಈಗ ಪಬ್ಲಿಕ್ಕಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಭಯಾಂದೋಲನ ಆಗುವಂಥದ್ದು ಏನಿಲ್ಲ. ಯಾರ್ದು ಹೆಸರು ಬಿಟ್ಟೋಗುವಂಥದ್ದು, ಹೆಸರನ್ನ ಡೆಲಿಬ್ರೇಟಾಗಿ ತೆಗಿತಾರೆ ಅನ್ನೋಂಥದ್ದು ಯಾವುದೂ ಬೇಕಾಗಿಲ್ಲ. ತುಂಬ ಪಾರದರ್ಶಕವಾಗಿ, ತುಂಬ ಹಂತದಲ್ಲೂ ಕೂಡ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರೋಂಥದ್ದು. ಜೊತೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, BO ನಾರಾಯಣಸ್ವಾಮಿ, CDPO ಮಹೇಶ್, ಲೋಕೋಪಯೋಗಿ ಇಲಾಖೆ AEE ನಾಗರಾಜ್ ನೋಡಲ್ ಅಧಿಕಾರಿಗಳಾಗಿದ್ದಾರೆ ಎಂದರು. SIR ಬಗ್ಗೆ ಯಾರೂ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಪಾರದರ್ಶಕವಾಗಿ ಮತದಾರರ ಪಟ್ಟಿ ತಯಾರಿಸಲಾಗುವುದು. BLOಗಳು 3 ಬಾರಿ ಮನೆಗಳಿಗೆ ಬರುತ್ತಾರೆ. ಎನ್ಯುಮರೇಷನ್ ನಮೂನೆ ನೀಡಿದವರಿಗೂ ನೋಟಿಸ್ ನೀಡಿ ತನಿಖೆ ನಡೆಸಿದ ನಂತರವೇ ಪಟ್ಟಿಯಿಂದ ತೆಗೆಯಲಾಗುವುದು. ಎನ್ಯುಮರೇಷನ್ ನಮೂನೆಯನ್ನು ನೀಡುವ ದಾಖಲೆಗಳನ್ನು ಪರಿಶೀಲಿಸಲಾಗುವುದು ಎಂದರು. ಪೌರಾಯುಕ್ತ GN ಚಲಪತಿ ಮಾತನಾಡಿ, ನಗರಸಭೆ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಸಹಾಯವಾಣಿ ತೆರೆಯಲಾಗುವುದು. ಸಾರ್ವಜನಿಕರು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಸಹಕಾರ ನೀಡಬೇಕು. ಕ್ಷೇತ್ರದಲ್ಲಿ ಮಾದರಿ ಮತದಾರರ ಪಟ್ಟಿ ತಯಾರಿಸಬೇಕೆಂಬುದು ಎಲ್ಲರ ಗುರಿಯಾಗಿದೆ ಎಂದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ದೊರೆಯಲು ಚಿಂತಾಮಣಿ ಹೊರವಲಯದ ಕನ್ನಂಪಲ್ಲಿಯ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಶೇಷ ಪೂಜೆ, ಹವನ, ಅಭಿಷೇಕ ಮಾಡಿಸಿ ಪ್ರಾರ್ಥಿಸಿದರು.
ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ದೊರೆಯಲು ಚಿಂತಾಮಣಿ ಹೊರವಲಯದ ಕನ್ನಂಪಲ್ಲಿ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದಲೇ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಶೇಷ ಪೂಜೆ, ಹವನ, ಅಭಿಷೇಕ ಮಾಡಿಸಿ ಪ್ರಾರ್ಥಿಸಿದರು. ಚಿಮುಲ್ ನಿರ್ದೇಶಕ ಉಲುವಾಡಿ ಅಶ್ವಥ್ ನಾರಾಯಣ ಬಾಬು ಮಾತನಾಡಿ, ಕಾಂಗ್ರೆಸ್ ಎಲ್ಲ ನಗರ ಮತ್ತು ಗ್ರಾಮ ಪಂಚಾಯಿತಿ ಮುಖಂಡರು, ಕಾರ್ಯಕರ್ತರು ಕನ್ನಂಪಲ್ಲಿ ಪಂಚಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದು, ಕಳೆದ 3 ವರ್ಷಗಳ ಕಾಲ ಸಚಿವರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸಂಪುಟ ವಿಸ್ತರಣೆಯ 2ನೇ ಹಂತದಲ್ಲಿ ಸಚಿವರಾಗಿ ಮಾಡಲೇಬೇಕೆಂದು ಪ್ರಾರ್ಥಿಸಲಾಯಿತು ಎಂದರು. ಸುಮಾರು 1 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಏನಿವತ್ತು ಹೊಸದಾಗಿ ಸಚಿವ ಸಂಪುಟ ವಿಸ್ತರಣೆ 1ನೇ ಹಂತದಲ್ಲಿ ಇವತ್ತು ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 2ನೇ ಹಂತದಲ್ಲಿ ಈಗ ಮತ್ತೆ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರನ್ನ ಸಚಿವರಾಗಿ ಮಾಡಲೇಬೇಕು ಅಂತ ಇವತ್ತು ನಮ್ಮ ಶ್ರೀರಾಮಚಂದ್ರನ ಬಂಟು ಅಂದರೆ ಆಂಜನೇಯ ಸ್ವಾಮಿ ಗೊತ್ತು ನಿಮಗೆ. ಶ್ರೀರಾಮಚಂದ್ರನ ಬಂಟು ಅಂದರೆ ನಾವು ಕೂಡ ಎಂಸಿ ಸುಧಾಕರ್ ರೆಡ್ಡಿ ಅವರ ಬಂಟರು ನಾವೆಲ್ಲ. ಅವರ ಅನುಯಾಯಿಗಳಾಗಿ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರು ಇವತ್ತು ಅಭಿಷೇಕದ ಮುಖಾಂತರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತೇವೆ. ಮತ್ತೆ ಅವರಿಗೆ ಅವಕಾಶ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. 2ನೇ ಹಂತದಲ್ಲಿ ಅವಕಾಶ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ನಾಯಕರಿಗೆ ಮತ್ತೆ ಅವಕಾಶ ಸಿಗಲಿ ಮತ್ತು ಅವರಿಗೆ ಅದೇ ಇಲಾಖೆಯನ್ನು ನೀಡಲಿ. ಇಲಾಖೆಯಲ್ಲಿ ಅವರು ಹಲವು ಬದಲಾವಣೆಗಳನ್ನು ತಂದಿದ್ದಾರೆ. ಅವರು ಸಚಿವರಾಗಿದ್ದ ವೇಳೆ ಕರ್ನಾಟಕ ಪರೀಕ್ಷೆಗಳಲ್ಲಿ ಸಣ್ಣ ಪುಟ್ಟ ಚುಕ್ಕೆಯೂ ಇಲ್ಲದೆ ಸಿಇಟಿ ಯಶಸ್ವಿಯಾಗಿ ನಡೆಸಿದ್ದಾರೆ ಎಂದರು. ಅವರು ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಹಲವು ಸುಧಾರಣೆಗಳು, ಉದ್ಯೋಗ ಸಿಗುವ ಕೌಶಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ, ಕ್ಯಾಂಪಸ್ ಟು ಕೆರಿಯರ್ ಅವಕಾಶಗಳು ಇವೆಲ್ಲವೂ ಅವರ ದೂರದೃಷ್ಟಿಯನ್ನು ತೋರಿಸುತ್ತದೆ. ಆ ಕೆಲಸಗಳು ಪೂರ್ಣ ಪ್ರಮಾಣದಲ್ಲಿ ಆಗಬೇಕೆಂಬುದು ನಮ್ಮ ಆಸೆ. ಅವರ ಆಸೆ ಫಲಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊರಟಗೆರೆ ತಾಲೂಕಿನ ದಾಸಲಕುಂಟೆ ಗ್ರಾಮದಲ್ಲಿ 72 ವರ್ಷದ ವೃದ್ಧೆ ರತ್ನಮ್ಮ ಎಂಬುವರನ್ನು ಕೊಲೆ ಮಾಡಿ ಚಿನ್ನಾಭರಣ ದೋಚಿ ಕೇರಳ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದ 2 ಆರೋಪಿಗಳನ್ನು ತುಮಕೂರು ಜಿಲ್ಲಾ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೂನ್ 16ರಂದು ಸಂಜೆ ರತ್ನಮ್ಮ ಅವರ ತಮ್ಮ ಜಮೀನಿನಲ್ಲಿ ಅಪರಿಚಿತರು ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು. ಮೃತೆಯ ಮೈ ಮೇಲಿದ್ದ 55 ಗ್ರಾಂ ತೂಕದ ಚಿನ್ನದ ಗುಂಡುಗಳು, 1 ಜೊತೆ ಚಿನ್ನದ ಓಲೆ ಮತ್ತು ಮೂಗುನತ್ತು ಕಿತ್ತುಕೊಂಡು ಪರಾರಿಯಾಗಿದ್ರು. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ್ ಕೆವಿ, ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚುವರಿ ಎಸ್ಪಿಗಳಾದ ಸಿ ಗೋಪಾಲ್ ಮತ್ತು ಪುರುಷೋತ್ತಮ್ ಎಂಎಲ್ ಅವರ ನೇತೃತ್ವದಲ್ಲಿ ಮಧುಗಿರಿ ಉಪವಿಭಾಗದ ಡಿವೈಎಸ್ಪಿ ಮಂಜುನಾಥ್ ಅವರ ಮಾರ್ಗಸೂಚನೆಯಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು. ಈ ತಂಡ ಕೇರಳದಲ್ಲಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪಕ್ಷಿ ನವಿಲನ್ನು ಬಿಡದ ಪಾಪಿಗಳು, ಹಲಾಲ್ ಮಾಡಿ ಅಕ್ರಮ ಮಾಂಸ ಮಾರಾಟ ದಂಧೆ, ಬೆಂಗಳೂರಿನ ಅರಣ್ಯ ಸಂಚಾರಿ ದಳದಿಂದ ಆರೋಪಿ ಬಂಧನ. 3 ಕೆಜಿ ನವಿಲು ಮಾಂಸ, ನವಿಲು ಮೊಟ್ಟೆ, ಮೂಳೆ ವಶ, 1 ನವಿಲು ರಕ್ಷಣೆ. ಫೇಸ್ಬುಕ್ ಲೈವ್ನಲ್ಲಿ ಮಹಿಳೆಗೆ ತೇಜೋವಧೆ ಮಾಡಿದ ಆರೋಪ, ಗಣೇಶ್ ಆರಾಧ್ಯ ಎಂಬಾತನ ಮೇಲೆ ಚಪ್ಪಲಿಯಿಂದ ಅಟ್ಯಾಕ್ ಮಾಡಿದ ಮಹಿಳೆ ನೇತ್ರ. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯ ಗ್ರಂಥಿಗೆ ಅಂಗಡಿಯಲ್ಲಿ ಘಟನೆ. ಕಣಿವೆಯಲ್ಲಿ ಭೀಕರ ಅಪಘಾತ, ಮುಖಾಮುಖಿ ಡಿಕ್ಕಿಯಾದ 2 ಲಾರಿಗಳು. ಬಸ್ ಓವರ್ಟೇಕ್ ಮಾಡಲು ಹೋಗಿ ಹಾಲಿನ ಟ್ಯಾಂಕರ್ಗೆ ಡಿಕ್ಕಿ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆ ಬಂದ್, ಕಿಲೋಮೀಟರ್ ಗಟ್ಟಲೆ ವಾಹನಗಳ ಸಾಲು. ಸಾಂಬಾರಿನಲ್ಲಿ ಹುಳು ಪತ್ತೆ, ವಾರ್ಡನ್ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ. ಜೈಭೀಮ್ ಪದವಿ ಸರ್ಕಾರಿ ಹಾಸ್ಟೆಲ್ ಊಟದಲ್ಲಿ ಹುಳುಗಳು, ಆಡಳಿತದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.